ಅಹಮದಾಬಾದ್ನಲ್ಲಿ ನಡೆದಂತ ಏರ್ ಇಂಡಿಯಾ ವಿಮಾನ 171 ದುರಂತ ಇನ್ನು ಕೂಡ ಕಣ್ಣು ಮುಂದೆ ಇರೋ ಸಂದರ್ಭದಲ್ಲಿ ಮತ್ತೊಂದು ಏರ್ ಇಂಡಿಯಾ ವಿಮಾನದ ತಾಂತ್ರಿಕ ದೋಷದ ಸುದ್ದಿ ಆಗ್ತಾ ಇದೆ. ಏರ್ ಇಂಡಿಯಾ ವಿಮಾನ AI ವಿಮಾನ ಅಂತ ಕರಿತೀವಿ. ಆ ಏರ್ ಇಂಡಿಯಾ ವಿಮಾನದ ಮತ್ತೊಂದು ಮಾರ್ಗದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿದೆ. ವಿಮಾನದ ಇಂಜಿನ್ ನಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಟು ಮುಂಬೈ ಬರ್ತಾ ಇದ್ದಂತ ವಿಮಾನ ಅದು ಕೋಲ್ಕತ್ತಾ ಮಾರ್ಗವಾಗಿ ಬರುವಾಗ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸುತ್ತೆ. ಇವತ್ತು ಮುಂಜಾನೆ 12:45 ಸುಮಾರಿಗೆ ಇಂಜಿನ್ನ ಎಡಭಾಗದಲ್ಲಿ ದೋಷ ಕಾಣಿಸ್ಕೊಳ್ಳೋದು. ಬೆಳಿಗ್ಗೆ 5:20 ಪ್ರಯಾಣಿಕರನ್ನ ಬೇರೆ ವಿಮಾನಕ್ಕೆ ಶಿಫ್ಟ್ ಮಾಡ್ತಾರೆ ಕೋಲ್ಕತ್ತಾದಲ್ಲಿ. ಏರ್ ಇಂಡಿಯಾ ವಿಮಾನಗಳಿಗೆ ಏನಾಗಿದೆ ಅಂತ ಸಹಜವಾದಂಥ ಪ್ರಶ್ನೆ. ಏರ್ ಇಂಡಿಯಾ ವಿಮಾನ ಬೆಳಿಗ್ಗೆ ಇಂಜಿನ್ನ ತಾಂತ್ರಿಕ ದೋಷದಿಂದ ಕೋಲ್ಕತ್ತಾದಲ್ಲಿ ಬೇರೆ ವಿಮಾನಕ್ಕೆ ಶಿಫ್ಟ್ ಆಯಿತು. ಆಮೇಲೆ ಅಲ್ಲಿಂದ ಮುಂಬೈಗೆ ಬರಬೇಕಾಯಿತು. ಸ್ಯಾನ್ ಫ್ರಾನ್ಸಿಸ್ಕೋ ಅದರಿಂದ ಮುಂಬೈಗೆ ಬರ್ತಾ ಇದ್ದಂಥ ವಿಮಾನ ತಾಂತ್ರಿಕ ದೋಷ ಏಕಾಏಕಿ ಕಾಣಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶ ಮಾಡಿ ಅಲ್ಲಿಂದ ಬೇರೆ ವಿಮಾನಕ್ಕೆ ಪ್ರಯಾಣಿಕರನ್ನು ಟ್ರಾನ್ಸ್ಫರ್ ಮಾಡಿ ಶಿಫ್ಟ್ ಮಾಡಿ ಆಮೇಲೆ ಅವ್ರನ್ನ ಮುಂಬೈಗೆ ಬರುವಾಗ ಮಾಡಲಾಗಿದೆ. ಬಟ್ ಏರ್ ಇಂಡಿಯಾ ಮತ್ತೊಂದು ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿರೋದ್ರಿಂದ ಏರ್ ಇಂಡಿಯಾದ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ. ಏರ್ ಇಂಡಿಯಾದಲ್ಲಿ ಪ್ರಯಾಣ ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಜನ ಅಂತೂ ಸಹಜವಾಗೇ ಒಂದು ಗೊಂದಲದಲ್ಲಿದ್ದಾರೆ. ಏರ್ ಇಂಡಿಯಾ ಹಾಗಾದರೆ ಸೇಫ್ ಅಲ್ವಾ ಅಂತ ಗೊತ್ತಿಲ್ಲ. ಏರ್ ಇಂಡಿಯಾ ಮ್ಯಾನೇಜ್ಮೆಂಟೇ ಇದಕ್ಕೆ ವಿಮಾನಗಳ ಸೇಫ್ಟಿ ಬಗ್ಗೆ ವಿಶ್ವಾಸಾರ್ಹತೆ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕಾಗತ್ತೆ ಅಂತ ಕಾಣುತ್ತೆ. ಯಾಕಂದರೆ ಪದೇ ಪದೇ ಸಾಲು AI ವಿಮಾನಗಳ ತಾಂತ್ರಿಕ ದೋಷಗಳ ಸುದ್ದಿಗಳೇ ಪ್ರತಿನಿತ್ಯ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇದ್ದಾಗ ವಿಶ್ವಾಸಾರ್ಹತೆ ಬಹಳ ದೊಡ್ಡ ಮಟ್ಟದಲ್ಲಿ ಏರ್ ಇಂಡಿಯಾಕ್ಕೆ ಪೆಟ್ಟು ಕೊಟ್ಟರೆ ಆಶ್ಚರ್ಯ ಪಡಬೇಕಾಗಿಲ್ಲ.